ಈ 7th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಟವರ್ ಅಂಡ್ ಎ ಬಿಲ್ಡಿಂಗ್ ಆರ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ಎ ಲೆವೆಲ್ ಗ್ರೌಂಡ್. ಓಕೆ, ಸೊ ಇಲ್ಲಿ ಬಿಲ್ಡಿಂಗ್ ಬಂದ್ಬಿಟ್ಟು ಪಿ ಕ್ಯೂ, ಓಕೆ, ಟವರ್ ಬಂದ್ಬಿಟ್ಟು ಆರ್ ಟಿ. ಓಕೆ, ಇಲ್ಲಿ ಸಪರೇಟ್ ಆಗಿ ಬರ್ದಿರ್ತೀನಿ. ಪಿ ಕ್ಯೂ ಬಂದ್ಬಿಟ್ಟು ಬಿಲ್ಡಿಂಗ್, ಓಕೆ, ಸೊ ಆರ್ ಟಿ ಬಂದ್ಬಿಟ್ಟು ಏನು, ಟವರ್. ಓಕೆನಾ. ಈಗ ನೋಡ್ರಿ, ದ ಆಂಗಲ್ಸ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಅ ಟವರ್ from a point on the same ground and from the top of the building are found to be 30 and 45 degree respectively as shown in the figure. ಕೊಟ್ಟಿರೋದು ನೋಡ್ರಿ, ಟಾಪ್ ಆಫ್ ದ ಟವರ್ ಎಲಿವೇಶನ್ ಬಂದ್ಬಿಟ್ಟು ಇದು ಟಾಪ್ ಆಫ್ ದ ಟವರ್. ಓಕೆ, ಗ್ರೌಂಡ್ ಇಂದ ಎಲಿವೇಶನ್ ಬಂದ್ಬಿಟ್ಟು ಎಷ್ಟಿದೆ, 30 ಡಿಗ್ರಿ. ಗ್ರೌಂಡ್ ಇಲ್ಲಿಂದ ಎಲಿವೇಶನ್ ಎಷ್ಟಿದೆ, 30 ಡಿಗ್ರಿ ಇದೆ. ಓಕೆ, ಇದೇ ಟಾಪ್ ಆಫ್ ದ ಟವರ್, ಟಾಪ್ ಆಫ್ ದ ಬಿಲ್ಡಿಂಗ್ ಇಂದ ಎಲಿವೇಶನ್ ಎಷ್ಟೈತಂತೆ, 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಟಾಪ್ ಆಫ್ ದ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಸೇಮ್ ಗ್ರೌಂಡ್ ಬಂದ್ಬಿಟ್ಟು 30 ಡಿಗ್ರಿ. ಆಮೇಲೆ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಅಂದ್ರೆ ಈಗ ನೀವು ನೋಡಿದ್ರೆ ಇದು ಟಾಪ್ ಆಫ್ ದ ಬಿಲ್ಡಿಂಗ್. ಸೊ ಟಾಪ್ ಆಫ್ ದ ಟವರ್, ಇದು ಟಾಪ್ ಆಫ್ ದ ಬಿಲ್ಡಿಂಗ್. ಓಕೆ, ಇವ್ರ ಮಧ್ಯೆ ಎಲಿವೇಶನ್ ಎಷ್ಟೈತೆ, 45 ಅಂತ ಕೊಟ್ಟಿದೆ. ಓಕೆ, ಸೊ ಇದು ಬಿಲ್ಡಿಂಗ್ ಅಂದ್ರೆ ಬಿಲ್ಡಿಂಗ್ ಟಾಪ್ ಪಿ ಪಾಯಿಂಟ್, ಟವರ್ ಅಂತಂದ್ರೆ ಟವರ್ ಟಾಪ್ ಪಾಯಿಂಟ್ ಬಂದ್ಬಿಟ್ಟು ಆರ್. ಸೊ ಇವ್ರ ಮಧ್ಯೆ ಎಲಿವೇಶನ್ 45 ಡಿಗ್ರಿ. ಇದೇ ಟವರ್ ಟಾಪ್, ಓಕೆ, ಗ್ರೌಂಡ್ ಇಂದ ಬಂದ್ಬಿಟ್ಟು ಎಷ್ಟು, 30 ಡಿಗ್ರಿ. ಓಕೆ, ಅದು ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಫ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಫುಟ್ ಆಫ್ ದ ಟವರ್ ಈಸ್ 40√3 ಮೀಟರ್. ಓಕೆ, ಸೊ ಈಗ ನೋಡ್ರಿ, ಈ ಪಾಯಿಂಟ್ ಬಂದ್ಬಿಟ್ಟು ಫುಟ್ ಆಫ್ ದ ಟವರ್, ಇದು ಟವರ್, ಇದು ಫುಟ್. ಈ ಫುಟ್ ಬಂದ್ಬಿಟ್ಟು ಗ್ರೌಂಡ್ ಒಂದು ಪಾಯಿಂಟ್ ತಗೊಂಡಿವಲ್ಲ, ಅದರಿಂದ ಡಿಸ್ಟೆನ್ಸ್ ಎಷ್ಟೈತೆ, 40√3 ಇದೆ. ಓಕೆ, ಆಮೇಲೆ ಹೈಟ್ ಆಫ್ ದ ಬಿಲ್ಡಿಂಗ್, ಇದು ಬಿಲ್ಡಿಂಗ್, ಇದ್ರ ಹೈಟ್ ಎಷ್ಟಿದೆ, 15 ಮೀಟರ್ ಇದೆ. ಪಿ ಕ್ಯೂ ಬಂದ್ಬಿಟ್ಟು 15 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಬರ್ತೀನಿ, ಪಿ ಕ್ಯೂ ಬಂದ್ಬಿಟ್ಟು 15 ಮೀಟರ್, ಅದು ಹೈಟ್ ಆಫ್ ದ ಬಿಲ್ಡಿಂಗ್. ಈಗ ಅವ್ನು ನಮಗೆ ಏನ್ ಕೇಳ್ತಾ ಇದ್ರೆ ನೋಡಿ, ದೆನ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫುಟ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್. ಓಕೆ, ಈಗ ನೋಡ್ರಿ, ಇದು ಬಿಲ್ಡಿಂಗ್ ಅನ್ಕೊಳ್ರಿ, ಸರಿ, ಇದು ಟವರ್ ಬಂದ್ಬಿಟ್ಟು ಈ ಟವರ್ ಬಿಲ್ಡಿಂಗ್ ಫುಟ್ ಇಂದ ಎಷ್ಟು ದೂರ ಐತೆ ಅಂದ್ರೆ ಕ್ಯೂ ಟಿ ಕೇಳ್ತಾ ಇದ್ದಾರೆ. ಕ್ಯೂ ಟಿ ಕಂಡಿಡ್ಬೇಕು. ಓಕೆ, ಸೊ ಅವ್ರು ನೀಟಾಗಿ ಕೇಳ್ತಿರೋದು ನೋಡ್ರಿ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫುಟ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್. ಇದು ಬಿಲ್ಡಿಂಗಾ, ಇದು ಫುಟ್ ಆಫ್ ದ ಟವರ್. ಸೊ ಇವ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡಿಡ್ಬೇಕು. ನಥಿಂಗ್, ಕ್ಯೂ ಟಿ ಕಂಡಿಡ್ಬೇಕು. ಓಕೆ, ಸೊ ನೀವು ಕ್ಯೂ ಟಿ ಅಂದ್ರೂ ಒಂದೇ, ಪಿ ಎಸ್ ಅಂದ್ರೂ ಒಂದೇ, ಎನಿಥಿಂಗ್. ಓಕೆ, ಸೊ ಕ್ಯೂ ಟಿ ಅನ್ನ ಪಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ, ಎರಡರಾಗ ಯಾವ್ದು ಕಂಡು ಹಿಡಿದ್ರು ಅದೇ ಆನ್ಸರ್. ಆಮೇಲೆ ಆಲ್ಸೋ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಟವರ್ ಅಂಡ್ ಟಾಪ್ ಆಫ್ ದ ಬಿಲ್ಡಿಂಗ್. ಇದು ಟವರ್, ಇದು ಟವರ್ ಟಾಪ್ ಏನು, ಆರ್, ಇದು ಬಿಲ್ಡಿಂಗು, ಇದು ಟಾಪ್ ಬಂದು ಪಿ. ಇವ್ರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ, ಟಾಪ್ ಆಫ್ ದ ಬಿಲ್ಡಿಂಗ್ ಅಂಡ್ ಟಾಪ್ ಆಫ್ ದ ಟವರ್. ಇವ್ರ ಮಧ್ಯೆ ಡಿಸ್ಟೆನ್ಸ್ ಏನು, ಪಿ ಆರ್. ಅದನ್ನ ಕಡಿಬೇಕು, ಪಿ ಆರ್ ಕೂಡ ಕಡಿಬೇಕು. ಓಕೆ, ಸೊ ಎರಡು ಕಂಡಿಡ್ಬೇಕು, ಒಂದು ಕ್ಯೂ ಟಿ, ಇಲ್ಲ ಪಿ ಎಸ್, ಎರಡರಾಗ ಒಂದ್ ಕಂಡಿಡಿದ್ರು ಓಕೆ, ಪಿ ಆರ್ ಕಂಡಿಡ್ಬೇಕು. ಓಕೆನಾ. ಸೊ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ಈ ದೊಡ್ಡ ಟ್ರಯಾಂಗಲ್ ತಗೊಂತೀನಿ, ಯಾವುದು, ಆರ್ ಪಿ ಯು. ಓಕೆ, ಸೊ ಅದನ್ನ ತಗೊಂತೀನಿ. ಓಕೆ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿ ಸಪರೇಟ್ ಆಗಿ ಬರಿತೀನಿ ಆ ಟ್ರಯಾಂಗಲ್ ನ. ಆರ್ ಪಿ ಯು. ಓಕೆ, ಸೊ ಇದು ಬಂದ್ಬಿಟ್ಟು 40√3 ಮೀಟರ್ ಅಂತ ಗೊತ್ತು. ಇದರ ಆಂಗಲ್ ಏನು, 30 ಡಿಗ್ರಿ ಅಂತ ಗೊತ್ತು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ನೀವೇ ನೋಡ್ರಿ, ಇದು ಆಂಗಲ್ ಅಂದ್ರೆ ಇದು ಆಂಗಲ್ ಅಪೋಸಿಟ್ ಇರೋದೇನು, ಅಪೋಸಿಟ್ ಅಂತ ಕರಿತೀವಿ. ಸೊ ಇದು ನಥಿಂಗ್ ಬಟ್ 90 ಡಿಗ್ರಿ ಇದೆ. ಈ 90 ಡಿಗ್ರಿ ಅಪೋಸಿಟ್ ಇರೋದು ಯಾವಾಗ್ಲೇನು, ಹೈಪೋಟನಸ್. ಉಳಿದಿದ್ದೇನು, ಅಡ್ಜಸೆಂಟ್. ಈಗ ನೀವು ನೋಡಿದ್ರೆ ನನಗೆ ಈ ಹೈಪೋಟನಸ್ ಏನು ಬೇಕಿಲ್ಲ. ಓಕೆ, ಸೊ ಈಗ ನನಗೆ ಅಡ್ಜಸೆಂಟ್ ಗೊತ್ತು, ಅಪೋಸಿಟ್ ಬೇಕು. ನೋಡ್ರಿ, ಅಡ್ಜಸೆಂಟ್ ಗೊತ್ತು, ಅಪೋಸಿಟ್ ಬೇಕಂದ್ರೆ ಅಪೋಸಿಟ್ ಅಡ್ಜಸೆಂಟ್ ಇರೋ ಫಾರ್ಮುಲಾ ಯಾವುದು, ಟ್ಯಾನ್ ಥೀಟಾ. ಅದನ್ನ ಅಪ್ಲೈ ಮಾಡ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ ಥೀಟಾ ವ್ಯಾಲ್ಯೂ ಏನಿದೆ ನೋಡ್ರಿ, 30 ಇದೆ. ಅಪೋಸಿಟ್ ಬಂದ್ಬಿಟ್ಟು ಗೊತ್ತಿಲ್ಲ, ಆರ್ ಟಿ. ಅಡ್ಜಸೆಂಟ್ ಬಂದ್ಬಿಟ್ಟು 40√3. ಈ ಟ್ಯಾನ್ 30 ವ್ಯಾಲ್ಯೂ ಏನು, 1/√3 ಇಸ್ ಈಕ್ವಲ್ ಆರ್ ಟಿ ಡಿವೈಡೆಡ್ ಬೈ 40√3. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, √3 ಆರ್ ಟಿ ಇಸ್ ಈಕ್ವಲ್ ಟು 1 × 40
ರೂಟ್ 3. RT is equal to 40 ರೂಟ್ 3 ಇಂಟು ರೂಟ್ 3 ಕಡೆ ಬಂದರೆ ಡಿವೈಡ್ ಬೈ ರೂಟ್ 3. ರೂಟ್ 3 ಕ್ಯಾನ್ಸಲ್ 40 ಮೀಟರ್ ಆಗುತ್ತೆ. ಸೊ RT ಬಂದ್ಬಿಟ್ಟು ನಮಗೇನು 40 ಮೀಟರ್ ಅಂತ ಗೊತ್ತಾಯ್ತು. ಇಲ್ಲಿ ಬರ್ಕೊಂಡ್ಬಿಡ್ತೀನಿ. RT ಬಂದ್ಬಿಟ್ಟು 40 ಮೀಟರ್ ಅಂದ್ರೆ ನಥಿಂಗ್ ಬಟ್ ಈಗ ನೀವೇ ನೋಡ್ರಿ ಇದಿಷ್ಟು ಟೋಟಲ್ ಎಷ್ಟು 40 ಮೀಟರ್ ಅಂತ ಗೊತ್ತು. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ತೀನಿ. ಈಗ ನೀವು ಇಲ್ಲಿ ಡಯಾಗ್ರಾಮ್ ನೋಡಿದ್ರೆ ಇದೇ ಡಯಾಗ್ರಾಮು. ಇದು ಯಾವ ಶೇಪಲ್ಲಿ ಇದೆ? ರೆಕ್ಟಾಂಗಲ್ ಶೇಪಲ್ಲಿ ಇದೆ ತಾನೆ. ರೆಕ್ಟಾಂಗಲ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಅಂದ್ರೆ ಈ ಪಿ ಕ್ಯೂ ಎಷ್ಟಿರ್ತತೋ ಎಸ್ ಟಿ ಕೂಡ ಅಷ್ಟೇ ಇರುತ್ತೆ. ಸೊ ನಾನು ಇಲ್ಲಿ ಏನ್ ಬರಿಬಹುದು? ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಟಿ ಇಸ್ ಈಕ್ವಲ್ ಟು ಎಷ್ಟು? 15 ಮೀಟರ್ ಅಂತ ಬರಿಬಹುದು. ಓಕೆ, ಹೌದಾ? ಇದು 15 ಆದ್ರೆ ಇದು ಕೂಡ 15 ಅಂತ ಗೊತ್ತು. ಓಕೆ, ಈಗ ನಮಗೆ ಟೋಟಲ್ ಎಷ್ಟು ಬಂದಿದೆ ನೋಡ್ರಿ. ಆರ್ ಟಿ ಬಂದು ಎಷ್ಟು? ಆರ್ ಟಿ ಬಂದು 40 ಅಂತ ಬಂದಿದೆ. ಹೌದಾ? ಇಲ್ಲೇ ಬರ್ಕೊಂಡಿದ್ದೀನಿ ನೋಡ್ರಿ. ಆರ್ ಟಿ ವ್ಯಾಲ್ಯೂ 40. ಈಗ ಆರ್ ಟಿನ ನಾನು ಏನಂತ ಬರಿಬಹುದು ನೋಡ್ರಿ. ಆರ್ ಎಸ್ ಪ್ಲಸ್ ಎಸ್ ಟಿ ಅಂತ ಬರಿಬೋದಾ? ಆರ್ ಟಿನ ಆರ್ ಎಸ್ ಪ್ಲಸ್ ಎಸ್ ಟಿ ಅಂತ ಬರಿಬಹುದು. ಈಗ ಎಸ್ ಟಿ ವ್ಯಾಲ್ಯೂ ಎಷ್ಟು? 15 ಅಂತ ಗೊತ್ತು. ಆರ್ ಎಸ್ ಪ್ಲಸ್ 15 ಇಸ್ ಈಕ್ವಲ್ ಟು 40. ಆರ್ ಎಸ್ ಇಸ್ ಈಕ್ವಲ್ ಟು 40 ಪ್ಲಸ್ 15 ಆ ಕಡೆ ಹೋದ್ರೆ ಮೈನಸ್ 15. ಆರ್ ಎಸ್ ಇಸ್ ಈಕ್ವಲ್ ಟು 40 ಅಲ್ಲಿ 15 ಹೋದ್ರೆ 25. ಸೊ ಈಗ ನನಗೇನಂದ್ರೆ ಆರ್ ಎಸ್ 25 ಅಂತ ಗೊತ್ತಾಯ್ತು. ಓಕೆ, ಸೊ ಅಂದ್ರೆ ಈಗ ನನಗೆ ಇದಿಷ್ಟು ಆರ್ ಎಸ್ ಬಂದ್ಬಿಟ್ಟು 25 ಮೀಟರ್ ಅಂತ ಗೊತ್ತು. ಈಗ ಇದಿಷ್ಟು 15 ಮೀಟರ್ ಅಂತ ಗೊತ್ತು. ಓಕೆ, ಈಗ ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಈಗ ನಾನು ಈ ಟ್ರಯಾಂಗಲ್ ತಗೊಂತೀನಿ. ಯಾಕಂದ್ರೆ ಈಗ ಆರ್ ಎಸ್ ಗೊತ್ತು ನನಗೆ. ಆರ್ ಎಸ್ ಪಿ ಈ ಟ್ರಯಾಂಗಲ್ ತಗೊಂತೀನಿ. ಅದನ್ನ ಇಲ್ಲಿ ಸಪರೇಟ್ ಆಗಿ ಬರಿತೀನಿ. ಆರ್ ಎಸ್ ಪಿ ಇದೆಷ್ಟಿದು 45 ಡಿಗ್ರಿ. ಆರ್ ಎಸ್ ಗೊತ್ತು ಎಷ್ಟು? 25 ಮೀಟರ್ ಅಂತ ಗೊತ್ತು. ಓಕೆ, ಸೊ ಇದು ಆಂಗಲ್ ಆದ್ರೆ ಇದೇನಾಗುತ್ತೆ? ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಆಮೇಲೆ ಇದು 90 ಡಿಗ್ರಿ. 90 ಡಿಗ್ರಿ ಅಪೋಸಿಟ್ ಇರೋದೇನು? ಹೈಪೋಟೆನಸ್. ಇನ್ನು ಉಳಿದಿದ್ದೇನು? ಅಡ್ಜಸೆಂಟ್ ಆಗುತ್ತೆ. ಓಕೆ, ಈಗ ನನಗೆ ನೋಡ್ರಿ, ನನಗೆ ಪಿ ಎಸ್ ಬೇಕು, ಆಮೇಲೆ ಪಿ ಆರ್ ಕೂಡ ಬೇಕು. ಎರಡು ಬೇಕು. ಅಡ್ಜಸೆಂಟು ಬೇಕು, ಹೈಪೋಟೆನಸ್ ಬೇಕು. ಫಸ್ಟ್ ನಾನು ಏನ್ ಮಾಡ್ತೀನಿ? ಅಡ್ಜಸೆಂಟ್ ಕೈ ಹಿಡಿತೀನಿ. ಸೊ ಅಪೋಸಿಟ್ ಗೊತ್ತು, ಅಡ್ಜಸೆಂಟ್ ಬೇಕು. ಓಕೆ, ಸೊ ಯಾವ ಫಾರ್ಮುಲಾ? ಟ್ಯಾನ್ ಥೀಟಾ ಹಾಕೋದು. ಓಕೆ, ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಸೊ ಟ್ಯಾನ್ ಥೀಟಾ ಫಾರ್ಮುಲೇನು ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ ಟ್ಯಾನ್ ಥೀಟಾ ವ್ಯಾಲ್ಯೂ ಎಷ್ಟಿದೆ? 45. ಅಪೋಸಿಟ್ ಬಂದ್ಬಿಟ್ಟು 25. ಅಡ್ಜಸೆಂಟ್ ಏನಿದೆ? ಪಿ ಎಸ್ ಇದೆ. ಟ್ಯಾನ್ 45 ಎಷ್ಟು? 1 ಬೈ 25 ಬೈ ಪಿ ಎಸ್. ಇದು ಮೇಲೆ ಹೋದ್ರೆ ಏನಾಗುತ್ತೆ? 1 ಇಂಟು ಪಿ ಎಸ್ ಇಸ್ ಈಕ್ವಲ್ ಟು 25. ಪಿ ಎಸ್ ಇಸ್ ಈಕ್ವಲ್ ಟು 25 ಮೀಟರ್. ಈಗ ನಮಗೆ ಪಿ ಎಸ್ ಗೊತ್ತಾಯ್ತು. ಓಕೆ, ಸೊ ಈಗ ನನಗೆ ಪಿ ಎಸ್ ಅಂದ್ರೂ ಒಂದೇ, ಕ್ಯೂ ಟಿ ಅಂದ್ರೂ ಒಂದೇ. ಸೊ ಇದು ಗೊತ್ತಾಯ್ತು. ಸೊ ಇದು ನಥಿಂಗ್ ಬಟ್ ಏನ್ ಹೇಳ್ರಿ, ಇದು ಬಂದ್ಬಿಟ್ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಫುಟ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್. ಅದು ಬಂದ್ಬಿಟ್ಟು 25 ಮೀಟರ್. ಈಗ ನೀವೇ ನೋಡ್ರಿ, ಫುಟ್ ಆಫ್ ದ ಬಿಲ್ಡಿಂಗ್ ಅಂಡ್ ದ ಟವರ್. ಓಕೆ, ಇವ್ರ ಮಧ್ಯೆ ಡಿಸ್ಟೆನ್ಸ್ ಕ್ಯೂ ಟಿ. ಕ್ಯೂ ಟಿ ಅಂದ್ರೆ ಒಂದೇ, ಪಿ ಎಸ್ ಅಂದ್ರೆ ಒಂದೇ. ಯಾಕಂದ್ರೆ ರೆಕ್ಟಾಂಗಲ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಇರ್ತವೆ. ಸೊ ಪಿ ಎಸ್ ಈಕ್ವಲ್ ಟು ಕ್ಯೂ ಟಿ ಇಸ್ ಈಕ್ವಲ್ ಟು 25 ಮೀಟರ್. ಇದನ್ನ ಕಂಡಿಡಿದ್ವಿ. ನೆಕ್ಸ್ಟ್ ಪಿ ಆರ್ ಕಂಡಿಡ್ಬೇಕು. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಫುಟ್ ಆಫ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಅಂಡ್ ಟಾಪ್ ಆಫ್ ದ ಟವರ್. ಓಕೆ, ಸೊ ಅದನ್ನ ಕಂಡುಹಿಡಿದ್ಬಿಡೋಣ. ಇವಾಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನೀವು ನೋಡಿದ್ರೆ ನನಗೆ ಈಗ ಪಿ ಆರ್ ಬೇಕು, ಹೈಪೋಟೆನ್ಸ್ ಬೇಕು, ಅಪೋಸಿಟ್ ಗೊತ್ತು. ಸೊ ಯಾವ ಫಾರ್ಮುಲಾ? ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಈಗ ಥೀಟಾ ವ್ಯಾಲ್ಯೂ ಏನು? 45. ಓಕೆ, ಅಪೋಸಿಟ್ ಬಂದು 25. ಹೈಪೋಟೆನಸ್ ಗೊತ್ತಿಲ್ಲ. ಹೈಪೋಟೆನಸ್ ಏನಲ್ಲಿ? ಪಿ ಆರ್. ಅದನ್ನೇ ಕಂಡುಹಿಡಿಬೇಕು. ಪಿ ಆರ್ ಅಂತ ಬರೆದ್ಬಿಡ್ತೀನಿ. ಈಗ ಸೈನ್ 45 ವ್ಯಾಲ್ಯೂ ಏನು? 1 ಬೈ ರೂಟ್ 2 ಈಸ್ ಈಕ್ವಲ್ ಟು 25 ಬೈ ಪಿ ಆರ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಪಿ ಆರ್ ಇಸ್ ಈಕ್ವಲ್ ಟು 25 ಇಂಟು ರೂಟ್ 2. ಸೊ ಪಿ ಆರ್ ಇಸ್ ಈಕ್ವಲ್ ಟು ಎಷ್ಟು? 25 ರೂಟ್ 2
ಮೀಟರ್. ಸೊ ಈಗ ನೀವು ಲಾಸ್ಟಿಗೆ ಏನ್ ಬರೀಬೇಕಂದ್ರೆ ಪಿ ಆರ್ ವ್ಯಾಲ್ಯೂ ಎಷ್ಟು ಬಂತು 25√2 ಮೀಟರ್. ಇದು ಬಂದ್ಬಿಟ್ಟು ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ಟಾಪ್ ಆಫ್ ದ ಟವರ್ ಐ ಟಾಪ್ ಆಫ್ ದ ಬಿಲ್ಡಿಂಗ್. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಿಂದ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ ಒಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ರೆಫರ್ ಮಾಡಿ.